त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರಭಾರತೀಂ. ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಪ್ರಿಯ ಬಂಧುಗಳೇ, ಆದಿಶಂಕರ ಭಗವತ್ಪಾದಾಚಾರ್ಯರು ಅವತರಿಸಿದಂತಹ ಸಂದರ್ಭ ಹೇಗಿತ್ತು ಅನ್ನುವಂತಹ ವಿವರಣೆಯನ್ನು ನಾವು ತಗೊಳ್ತಾ ಬರ್ತಾ ಇದ್ದೀವಿ. ಆದಿಶಂಕರರ ಅವತಾರವಾದ ಕೂಡಲೆಯೇ ಅನೇಕ ದೇವತೆಗಳು ಈ ಅವತಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದ ಸೌಲಭ್ಯಗಳನ್ನು ತಂದುಕೊಡುವ ಸಲುವಾಗಿ ಅವತರಿಸ್ತಾ ಬಂದರು ಎಂಬುದಂತಹ ವಿಷಯವನ್ನು ಕೂಡ ತಮಗೆ ಹೇಳಲಾಗಿತ್ತು. ಈ ಹಿಂದೆ ವಿಶ್ವರೂಪರು ಅಂದರೆ ಮಂಡನ ಮಿಶ್ರರು ಒಂದು ಸ್ತ್ರೀ ಶೋಣಾ ನದಿ ತೀರದಲ್ಲಿ ಅತ್ಯಂತ ವಿದ್ಯೆಯಿಂದ ಶೋಭಿತಳಾಗಿ ಸೌಂದರ್ಯವತಿಯಾಗಿ ಒಳ್ಳೆಯ ಸಂಸ್ಕಾರವಂತಳಾದಂತಹ ರೀತಿಯಲ್ಲಿ ಇದ್ದಾಳೆ ಅನ್ನುವಂತಹ ಮಾತನ್ನು ತಿಳ್ಕೊಂಡು ಆಕೆಯನ್ನು ವಿವಾಹ ಮಾಡುವಂತಹ ಇಂಗಿತವನ್ನು ತಮ್ಮ ತಂದೆಯ ಬಳಿ ಹೇಳಿಕೊಂಡ್ರು. ಹಾಗೆಯೇ ಆ ಸ್ತ್ರೀಯಾದಂತಹ ಉಭಯ ಭಾರತಿ ಯಾರು ಸಾಕ್ಷಾತ್ ಸರಸ್ವತಿಯ ಸ್ವರೂಪಿಣಿಯೋ ಆಕೆಯೂ ಕೂಡ ಈ ವಿಶ್ವರೂಪರ ವಿಷಯದಲ್ಲಿ ಮಾಹಿತಿಯನ್ನು ಪಡ್ಕೊಂಡವಳಾಗಿ ತನಗೂ ಅಂತಹ ವರನೇ ಸಿಕ್ಕಬೇಕು ಅನ್ನುವಂತಹ ಒಂದು ತಪನದಲ್ಲಿ ಇದ್ದಾಳೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಇನ್ನು ಅದರ ಮುಂದುವರೆದ ಭಾಗವನ್ನು ನೋಡೋಣ. ಪುತ್ರೇಣ ಸೋತಿ ವಿನಯಂ ಗದಿತೋನ್ವಶಾದ್ವೌ ವಿಪ್ರೌ ವಧೂವರಣ ಕರ್ಮಣಿ ಸಂಪ್ರವೀಣೌ ತಾವಾಪತುರ್ದ್ವಿಜಗೃಹಂ ದ್ವಿಜಸಂಧಿದಿದೃಕ್ಷು ದೇಶಾನತೀತ್ಯ ಬಹುಲಾನಿ ಜ ಕಾರ್ಯಸಿದ್ಧ್ಯೈ. ವಿಶ್ವರೂಪರ ತಂದೆಗೆ ವಿಶ್ವರೂಪರ ಇಂಗಿತ ತಿಳ್ಕೊಂಡ ಮೇಲೆ ಪುತ್ರೇಣ ಸಹ ಅತಿವಿನಯಂ ಗದಿತೋನ್ವಶಾದ್ವೌ ವಿಪ್ರೌ ವಧೂ ವರಣಕರ್ಮಣಿ ಸಂಪ್ರವೀಣೌ ತಾವಾಪತುಃ ದ್ವಿಜಗೃಹಂ ದ್ವಿಜಸಂಧಿದೃಕ್ಷು. ಪುತ್ರನ ಅತ್ಯಂತ ವಿನಯಯುಕ್ತವಾದ ಮಾತನ್ನು ಕೇಳಿಸ್ಕೊಂಡಂತಹ ತಂದೆಯು ವಧುವನ್ನು ಗೊತ್ತು ಮಾಡಲು ಪ್ರವೀಣರಾದಂತಹ ಇಬ್ಬರು ದ್ವಿಜರನ್ನು ಆ ಹುಡುಗಿಯ ತಂದೆಯ ಮನೆಗೆ ಕಳಿಸಿದರು. ಶಾಸ್ತ್ರಾದಿಗಳಲ್ಲಿ ಒಂದು ಮಾತಿದೆ, ವೇದಾಧ್ಯಯನಾದಿಗಳನ್ನು ಮುಗಿಸಿ ಗುರುಕುಲದಿಂದ ಹೊರಗಡೆ ಬಂದ ತರುವಾಯ ಹೇಗೆ ಯಜ್ಞಗಳಿಗೆ ಯಾಗಗಳಿಗೆ ಋತ್ವಿಜರನ್ನು ನಾವು ನೇಮಕ ಮಾಡ್ತೀವೋ ಹಾಗೆ ವಿವಾಹ ಕರ್ಮವನ್ನು ನೆರವೇರಿಸಲು ಕೂಡ
ಸೂಕ್ತವಾದ ಕನ್ಯೆಯನ್ನು ಅನ್ವೇಷಣೆ ಮಾಡಿಕೊಂಡು ಬನ್ನಿ ಎಂಬುದಾಗಿ ಇಬ್ಬರು ದ್ವಿಜರನ್ನು ಕೊಟ್ಟು ಕಳಿಸೋದು ಅನ್ನುವಂಥದ್ದು ಕೂಡ ಒಂದು ಮಾತಿದೆ. ನಾನು ಕನ್ಯಾದಾನವನ್ನು ಸ್ವೀಕರಿಸಿ ವೈವಾಹಿಕ ಜೀವನವನ್ನು ಮಾಡುವ ಒಂದು ಆಸೆಯನ್ನು ಹೊಂದಿದ್ದೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡ ತರುವಾಯ 4-6 ಕಡೆಗಳಿಗೆ ಧರ್ಮದ ಸೂಕ್ಷ್ಮತೆಗಳನ್ನು, ವಿವಾಹದ ತಯಾರಿಗಳನ್ನು ಮತ್ತು ವಿವಾಹಕ್ಕೆ ಬೇಕಾಗಿರುವ ಸಾಧನೆಗಳನ್ನು ಗೊತ್ತಿರುವಂತಹ ದ್ವಿಜರನ್ನು, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿವಾಹದ ಒಂದು ಕೆಲಸ ನೆರವೇರಿಸಬೇಕಾದ್ರೆ ಎರಡೂ ಕುಟುಂಬಗಳ ಮಧ್ಯದಲ್ಲಿ ನಿಂತು ಎಲ್ಲ ರೀತಿಯಾದಂಥ ವಿಷಯಗಳನ್ನು ಸರಿದೂಗಿಸಿಕೊಳ್ಳುವಂತಹ ಒಬ್ಬ ನಿಪುಣನಾದಂಥ ವಿಪ್ರ ಬೇಕಾಗ್ತಾನೆ. ಹಾಗಾಗಿಯೇ ವಧುವಿನ ಅನ್ವೇಷಣದಲ್ಲಿ ನಿಪುಣರಾದಂತಹ ಸಂಪ್ರವೀಣವು ಅನ್ನುವ ಪದವನ್ನು ಹಾಕಿದ್ದಾರೆ. ಪ್ರವೀಣರಾದಂತಹ ಇಬ್ಬರು ವಿಪ್ರರನ್ನು ಕೊಟ್ಟು ಕಳಿಸಿದಾರಂತೆ ವಧು ನಿಶ್ಚಯಕ್ಕಾಗಿ, ಗೊತ್ತು ಮಾಡಿಕೊಂಡು ಬನ್ನಿ ಅಂತ. ಆ ವಿಪ್ರರು ತಮ್ಮ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಉಭಯ ಭಾರತೀಯ ತಂದೆಯ ಮನೆಗೆ ಬಂದಿದ್ದಾರೆ. ಅವರು ಹೇಗೆ ಬಂದಿದ್ದಾರೆ? ಅವರ ಊರನ್ನು ದಾಟಿ, ಆ ಎಲ್ಲೆಯನ್ನೆಲ್ಲ ದಾಟಿ ಆ ಬ್ರಾಹ್ಮಣನನ್ನು ನೋಡುವುದಕ್ಕೋಸ್ಕರ ಬಹಳ ದೇಶಗಳನ್ನು ದಾಟಿ ಆತನ ಮನೆಗೆ ಬಂದು ಸೇರಿದ್ದಾರೆ. ದೇಶಾನತೀತ್ಯ ಬಹುಲಾನಿ ಚ ಕಾರ್ಯಸಿದ್ಧ್ಯೈ, ತಮ್ಮ ಕಾರ್ಯಸಿದ್ಧಿಗಾಗಿ ಬಂದಿದ್ದಾರೆ. ಭೂಭೃನ್ನಿಕೇತನಗತಶ್ರುತ ವಿಶ್ವಶಾಸ್ತ್ರ ಶ್ರೀವಿಶ್ವರೂಪ ಇತಿ ಯಃ ಪ್ರಥಿತಃ ಪೃಥಿವ್ಯಾಂ ತತ್ಪಾದಪದ್ಮರಜಸೇ ಸ್ಪೃಹಯಾಮಿ ನಿತ್ಯಂ ಸಾಹಾಯ್ಯಮತ್ರ ಯದಿ ತಾತ ಭವಾನ್ ವಿದಧ್ಯಾತ್. ಭೂಭೃನ್ನಿಕೇತನಗತಃ ಶ್ರುತ ವಿಶ್ವಶಾಸ್ತ್ರಃ ಶ್ರೀವಿಶ್ವರೂಪ ಇತಿ ಯಃ ಪ್ರಥಿತಃ ಪೃಥಿವ್ಯಾಂ. ಉಭಯ ಭಾರತಿಯೂ ಕೂಡ ತನ್ನ ತಂದೆಯ ಬಳಿ ಈ ಬ್ರಾಹ್ಮಣರು ಹೋಗಿ ಸೇರುವುದಕ್ಕೆ ಮುನ್ನ ಒಂದು ಮಾತನ್ನು ಹೇಳಿದ್ದಾಳಂತೆ. ಅಪ್ಪ, ದೊಡ್ಡದಾದ ಒಂದು ಮನೆ, ರಾಜಗೃಹ. ಭೂಭೃತ್ ಅಂದರೆ ಪರ್ವತ ಅಂತರ್ಥ. ಭೂಭೃನ್ನಿಕೇತನ ಅಂತ ಹೇಳಿದರೆ ಪರ್ವತಾಕಾರವಾದಂತಹ ಒಂದು ಮನೆ. ಅಂದ್ರೇನು? ಮಲ್ಟಿ ಸ್ಟೋರೀಡ್ ಬಿಲ್ಡಿಂಗೇ ಮನೆ. ಅಷ್ಟು ಎತ್ತರವಾದ ಮನೆ ಅಂದರೆ ತುಂಬ ಆಢ್ಯರು ಅಂತವರು. ಅಂತಹ ರಾಜಗೃಹದಲ್ಲಿ ಸಕಲ ಶಾಸ್ತ್ರಗಳನ್ನೂ ತಿಳಿದಂತಹ ಶ್ರೀ ವಿಶ್ವರೂಪರೆಂಬಂತಹ ಒಬ್ಬರು ಇದ್ದಾರಂತಲ್ಲ. ಆ ಪೃಥಿವಿಯಲ್ಲಿ ಅವರಿಗೆ ತಮ್ಮ ವಿದ್ಯೆ, ವಿನಯಾದಿ ಗುಣಗಳು ಮತ್ತು ತಮ್ಮ ಸ್ಥಾನಮಾನಗಳು ಎಲ್ಲವುದರಲ್ಲಿಯೂ ಅವರು ಪ್ರವೀಣರಾಗಿದ್ದಾರಂತಲ್ಲ. ಅಂತಹವರ ಪಾದದ ಧೂಳಿಯಾಗಿ ನಾನು ಅವರ ಜೊತೆಯಲ್ಲಿಯೇ ಸದಾ ಇರುವಂತಹ ಆಸೆಯನ್ನು ಹೊಂದಿದ್ದೀನಿ. ತತ್ಪಾದ ಪದ್ಮರಜಸೇ ಸ್ಪೃಹಯಾಮಿ ನಿತ್ಯಂ. ಅದಕ್ಕೆ ತಮ್ಮ ಸಹಾಯವು ನನಗೆ ಬೇಕಾಗಿದೆ. ತಾವು ಸಹಾಯವನ್ನು ಮಾಡಿದರೆ ನಾನು ಅಂತಹ ವಿದ್ಯಾವಂತರ ಪಾದದ ಸೇವೆಯನ್ನು ಮಾಡಿಕೊಂಡು ನನ್ನ ಜನ್ಮ ಸಾರ್ಥಕ್ಯವನ್ನು ಮಾಡಿಕೊಳ್ತೀನಿ. ಸಾಹಾಯ್ಯಮತ್ರ ಯದಿ ತಾತ ಭವಾನ್ ವಿದಧ್ಯಾತ್ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಪುತ್ರ್ಯಾಹ ವಚಃ ಪಿಬತಿ ಕರ್ಣಪುಟೇನ ತಾತೆ ಶ್ರೀ ವಿಶ್ವರೂಪ ಗುರುಣಾ ಗುರುಣಾ ದ್ವಿಜಾನಾಂ ಆಜಗ್ಮತುಃ
ಸುವಸನೌ ವಿಷದಾಭಯಷ್ಟಿ ಸಂಪ್ರೇಷಿತೌ ಸುತವರೋದ್ವಹನ ಕ್ರಿಯಾಯೈ. ಉದ್ವಹನ ಕ್ರಿಯಾಯೈ, ವಿವಾಹವನ್ನು ಮಾಡುವುದಕ್ಕೋಸ್ಕರವಾಗಿ, ಆ ಕೆಲಸಕ್ಕಾಗಿ ಇವಳು ಹೀಗೆ ಮಾತಾಡಿದ್ದಾಳೆ ತಂದೆಯ ಹತ್ತಿರ. ಆ ಕಡೆ ನೋಡಿದ್ರೆ ಬಾಗಿಲು ಬಡಿದಿದ್ದಾರೆ. ಯಾರು ಅಂದರು, ಪುತ್ರ್ಯಾವಚಃ ಪಿಬತಿ ಕರ್ಣಪುಟೇನ ತಾತೆ. ಇದು ಕಾವ್ಯಮಯವಾದಂತಹ ಒಂದು ಗ್ರಂಥವಾಗಿಯೂ ಇರೋದರಿಂದ ಚಮತ್ಕಾರವಾಗಿ ತಂದೆಯೂ ಮಗಳ ಮಾತನ್ನು ಕೇಳಿಸ್ಕೊಂಡಿದ್ದಾಳೆ ಅನ್ನೋದಕ್ಕೆ ಹೆಂಗೆ ಹೇಳಿದ್ದಾರೆ ಅಂದರೆ, ಆ ತಂದೆಯು ತನ್ನ ಕಿವಿಗಳಲ್ಲಿ ಆ ಮಗಳ ಮಾತನ್ನು ಕುಡಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಅಮೃತಮಯವಾದ ವಾಣಿ ಆಕೆಯದ್ದು, ಅದನ್ನು ಕಿವಿಯಾರ ಕೇಳಿಸ್ಕೊಂಡಿದ್ದಾನೆ ಅಂತ ತಾತ್ಪರ್ಯ. ಪುತ್ರ್ಯಾವಚಃ ಪಿಬತಿ ಕರ್ಣಪುಟೇನ ತಾತೆ. ಈ ರೀತಿಯಾದ ಮಗಳ ಮಾತನ್ನು ಕೇಳಿಸ್ಕೊಂಡು ಆತನ ಒಂದು ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಅವಳು ಅದನ್ನೇ ಹೇಳಿದ್ಲು, ಶ್ರೀ ವಿಶ್ವರೂಪ ಗುರುಣ ದ್ವಿಜಾನಾಂ. ಬ್ರಾಹ್ಮಣರಿಗೆ ಗುರುವಾಗಿ ಇದ್ದಂತಹ ಆ ವಿಶ್ವರೂಪನ ತಂದೆಯಿಂದ ಗುರುಣ ಅಂತ ಎರಡು ವಾಕ್ಯ ಇಲ್ಲಿ ಹಾಕಿದ್ದಾರೆ, ಎರಡು ಪದಗಳನ್ನು ಹಾಕಿದ್ದಾರೆ. ಶ್ರೀ ವಿಶ್ವರೂಪ ಗುರುಗಳಿಗೆ ಗುರು ಅಂದರೆ ಇಲ್ಲಿ ತಂದೆ ಎನ್ನುವ ಅರ್ಥ. ಹೀಗೆ ವಿಶ್ವರೂಪರು ಗುರುಗಳು, ಎಲ್ಲರಿಗೂ ಗುರುಗಳು. ಅವರಿಗೆ ಗುರು ಅಂದರೆ ತಂದೆಯಾದಂತಹ ಯಾರಿದ್ರೋ ಅವರು ದ್ವಿಜರನ್ನು ಕಳಿಸಿದ್ರಲ್ಲ, ಆ ಜಗ್ಮತುಹು, ಅವರು ಬಂದರು. ಈಗ ಒಂದು ಕಡೆ ಕನ್ಯೆಯನ್ನು ಕೇಳುವುದಕ್ಕಾಗಿ ಹೋಗುವಂತಹ ವ್ಯಕ್ತಿಗಳು ಹೇಗಿರಬೇಕು ಅನ್ನುವಂಥದ್ದು ಎಲ್ಲವೂ ಇದೊಂದು ಕಾವ್ಯವಾಗಿರೋದ್ರಿಂದ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಶಂಕರ ದಿಗ್ವಿಜಯದಲ್ಲಿ ಈ ರೀತಿ ಉಭಯ ಭಾರತೀಯವರ ವಿವಾಹದ ಒಂದು ಮಾತುಗಳು ಇಷ್ಟೊಂದು ಯಾಕಿದೆ ಅಂತ ಹೇಳಿದರೆ, ಸರಸ್ವತಿ ಕ್ಷೇತ್ರ ಶೃಂಗೇರಿ, ಆ ಸರಸ್ವತಿಯು ಶಾರದಾಂಬೆಯಾಗಿ ಅಲ್ಲಿ ನೆಲೆಸಿರುವುದರಿಂದ ಆಕೆಯ ಒಂದು ವರ್ಣನೆಯು ಇದರಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿದೆ ಅಂತ ನಾವು ಅಭಿಪ್ರಾಯವನ್ನು ಹೊಂದಿರಬಹುದು. ಮತ್ತು ಆ ಬಂದಂತಹ ದ್ವಿಜರು ಹೇಗಿದ್ದರು ಅಂತ ಹೇಳಿದರೆ, ಶುಭ್ರವಾದ ವಸ್ತ್ರಗಳನ್ನು ಉಟ್ಕೊಂಡಿದ್ದರಂತೆ. ಸುವಸನೌ ವಿಷದಾಭಯಷ್ಟಿ, ಕೈಯಲ್ಲಿ ಒಂದು ದಂಡಕೋಲನ್ನು ಹಿಡ್ಕೊಂಡಿದ್ದರು. ಬರಬೇಕಲ್ವ ನಡ್ಕೊಂಡು, ಒಂದು ಊರುಗೋಲವನ್ನು ಹಿಡ್ಕೊಂಡು ಒಳ್ಳೆಯ ವಸ್ತ್ರಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಕೈಯಲ್ಲಿ ಹಿಡಿದು ಒಂದು ದಂಡವನ್ನು ಬಂದಿದ್ದಾರೆ. ಯಾವುದಕ್ಕೋಸ್ಕರ? ಉದ್ವಹನ ಕ್ರಿಯಾಯೈ. ಉದ್ವಾಹ ಅಂದರೆ ವಿವಾಹ, ವಿವಾಹದ ಕ್ರಿಯೆಗಾಗಿ ಅಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಒಂದು ಚಮತ್ಕಾರವಾದ ಮಾತನ್ನು ಹೇಳಲು ನನಗೆ ಒಂದು ಸ್ವಲ್ಪ ಆಸೆ ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ಈ ಬಟ್ಟೆಯ ವಿಷಯ ಇಲ್ಲಿ ಹಾಕಿದ್ರು. ಒಂದು ಸುಭಾಷಿತ ಇದೆ, ಒಂದು ಶ್ಲೋಕ, ಕಿಂವಾಸಸೆತ್ಯತ್ರ ವಿಚಾರಣೀಯಂ ವಾಸಃ ಪ್ರಧಾನಂ ಖಲು ಯೋಗ್ಯತಾಯಾಃ ಪೀತಾಂಬರಂ ವೀಕ್ಷ್ಯ ದದೌ ಸ್ವಕನ್ಯಾಂ ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರ ಅಂತ. ಏನದರ ಅರ್ಥ ಅಂದರೆ ತುಂಬ ಚಮತ್ಕಾರ. ಸಮುದ್ರ ಮಥನ ಆಗಿದೆ. ಆ ಸಮುದ್ರ ಮಥನ ಆದ ಸಂದರ್ಭದಲ್ಲಿ ಚೆನ್ನಾಗಿ ಸಮುದ್ರವನ್ನು ಕಡೆದು ಏನೇನೋ ಬಗೆ ಬಗೆಯ ವಸ್ತುಗಳೆಲ್ಲ ಬಂತು. ಅದರಲ್ಲಿ ಮಹಾಲಕ್ಷ್ಮಿಯು ಬಂದಿದ್ದಾಳೆ. ಮಹಾಲಕ್ಷ್ಮಿಯು ಆವಿರ್ಭವಿಸಿದಂತಹ ಸಂದರ್ಭದಲ್ಲಿ ಆಕೆಯ ಆವಿರ್ಭಾವವಾಯಿತು. ಯಾರಿಗೆ ಈ ಒಂದು ಕನ್ಯಾರತ್ನವನ್ನು ಕೊಡಬೇಕು ಅಂತ ಸಮುದ್ರ ರಾಜ ಯೋಚನೆ ಮಾಡಿದ್ದಂತೆ. ಈ ಕಡೆ ಪರಮೇಶ್ವರ ಇದ್ದಾನೆ, ಈ ಕಡೆ ಮಹಾವಿಷ್ಣು ಇದ್ದಾನೆ. ಎಲ್ಲದರಲ್ಲಿಯೂ ಸಮಾನತೆ. ಯಾವುದನ್ನು ನೋಡಿ ಯಾರಿಗೆ ಕೊಡಬೇಕು ಅನ್ನುವಂತಹ ಒಂದು ಭ್ರಾಂತಿಯಲ್ಲಿ
ಸಮುದ್ರ ರಾಜ ಸಿಲುಕೊಂಡಂತೆ. ಆ ಸಂದರ್ಭದಲ್ಲಿ ಪರಮೇಶ್ವರನ ನೋಡಿದಂತೆ, ಅಯ್ಯೋ ಇವನೇನಪ್ಪ ಚರ್ಮಾಂಬರವನ್ನು ಧಾರಣೆ ಮಾಡಿಕೊಂಡಿದ್ದಾನಲ್ಲ, ಇವನು ನೋಡು ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಆ ಬಟ್ಟೆಯನ್ನು ನೋಡಿಬಿಟ್ಟು ಅಲಂಕಾರವನ್ನು ನೋಡಿ ತನ್ನ ಕನ್ಯೆಯಾದ ಮಹಾಲಕ್ಷ್ಮಿಯನ್ನು ಆ ಪೀತಾಂಬರವನ್ನು ಉಟ್ಟಂತಹ ಮಹಾವಿಷ್ಣುವಿಗೆ ಕೊಟ್ಟಂತೆ ಮತ್ತು ಒಂದು ಬಂದಂಥ ಕಾಲಕೂಟದ ವಿಷದ ಆ ಮಡಿಕೆಯನ್ನು ಯಾರು ಕೊಟ್ಟ? ಚರ್ಮಾಂಬರವನ್ನು ಧರಿಸಿದಂತಹ ಶಿವನಿಗೆ ಕೊಟ್ಟ ಅಂತ ಒಂದು ಚಮತ್ಕಾರ. ಕಿಂವಾಸಸೇತ್ಯತ್ರ ವಿಚಾರಣೀಯಂ, ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಿ ಏನಿದೆ ಎನ್ನುವಂಥದ್ದು ಒಂದು ವಿಚಾರ ಮಾಡುವಂತಹ ಒಂದು ಸಂಗತಿ. ವಾಸಃ ಪ್ರಧಾನಂ ಖಲು ಯೋಗ್ಯತಾಯ, ಬಟ್ಟೆಯು ಒಂದು ಯೋಗ್ಯತೆಗೆ ಒಂದು ನಿದರ್ಶನ ಇದ್ದಂಗೆ, ಒಂದು ಪರಿಚಯಾತ್ಮಕವಾದ ವಸ್ತು ಇದ್ದಂಗೆ. ಎಲ್ಲಿ ಇದು ಗೊತ್ತಾಯಿತು ಅಂದರೆ ಸಮುದ್ರ ಮಥನದಲ್ಲಿ ಗೊತ್ತಾಯ್ತಂತೆ. ಪೀತಾಂಬರಂ ವೀಕ್ಷ್ಯ ದದೌ ಸ್ವಕನ್ಯಾಂ, ಪೀತಾಂಬರವನ್ನು ನೋಡಿ ತನ್ನ ಕನ್ಯೆಯಾದ ಮಹಾಲಕ್ಷ್ಮಿಯನ್ನು ಸಮುದ್ರ ರಾಜ ಕೊಟ್ಟಿದ್ದಾನೆ. ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರ, ಚರ್ಮಾಂಬರವನ್ನು ನೋಡಿ ಪರಮೇಶ್ವರನಿಗೆ ವಿಷವನ್ನು ಕೊಟ್ಟಿದ್ದಾನಂತೆ. ಈ ರೀತಿ ಚಮತ್ಕಾರದ ಮಾತು. ಒಳ್ಳೆಯ ವಸ್ತ್ರಗಳನ್ನು ಉಟ್ಟು ಇಬ್ಬರು ಬಂದಿದ್ದಾರೆ. ತಾವಾರ್ಚ್ಯ ಸದ್ವಿಜವರೌ ವಿಹಿತೋಪಚಾರೈ ಆಯಾನ ಕಾರಣಮಥೋ ಶನಕೈರಪೃಚ್ಛತ್. ಶ್ರೀ ವಿಶ್ವರೂಪ ಗುರುವಾಕ್ಯತ ಆಗತೌ ಸ್ವಃ ಇತ್ಯೂಚತುಃ ವರಣಕರ್ಮಣಿ ಕನ್ಯಕಾಯಾಃ. ಬಂದ ಕೂಡಲೇ ವಿಪ್ರರು ಅವರು ಹಾಕ್ಕೊಂಡಂಥ ಶುಭ್ರವಾದ ವಸ್ತ್ರ, ಕೈಯಲ್ಲಿ ದಂಡಾದಿಗಳನ್ನು ಹಿಡ್ಕೊಂಡು ಬಂದಂತಹ ಭಂಗಿ, ಆ ಕನ್ಯೆಯ ಮನೆಯಲ್ಲಿ ಅವರನ್ನು ಸ್ವಾಗತಿಸಿ ಕೂಡಿಸಿ ಉಪಚಾರಾದಿಗಳನ್ನೆಲ್ಲ ಮಾಡಿ ಊಟಕ್ಕೆ ಹಾಕಿ ಎಲ್ಲ ಉಪಚಾರಗಳು ಮುಗಿದ ಮೇಲೆ ಆಯಾನ ಕಾರಣಮಥಃ ಶನಕೈಹಿ ಅಪೃಚ್ಛತ್. ಏನಪ್ಪ ಬಂದಿದ್ದೀರಿ ಅಂತ ಮೆಲ್ಲಗೆ ಎಲ್ಲ ಉಪಚಾರಾದಿಗಳನ್ನು ಮುಗಿಸ್ಕೊಂಡು ಕೇಳಿದ್ರಂತೆ. ಶ್ರೀ ವಿಶ್ವರೂಪ ಗುರುವಾಕ್ಯತ ಆಗತೌ ಸ್ವಃ, ನಾವಿಬ್ಬರು ವಿಶ್ವರೂಪ ಗುರುಗಳು, ವಿಶ್ವರೂಪರ ತಂದೆಯವರು ಹೇಳಿದ್ರಿಂದ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರಂತೆ. ಮತ್ತು ವಿವಾಹದ ನಿಮಿತ್ತವಾಗಿ ನಿಮ್ಮ ಕನ್ಯೆಯನ್ನು ಕೇಳುವುದಕ್ಕಾಗಿ ಕಳಿಸಿದ್ದಾರೆ. ಸಂಪ್ರೇಷಿತೌ ಶ್ರುತವಯಃ ಕುಲವೃತ್ತಧರ್ಮೈಃ ಸಾಧಾರಣೀಂ ಶ್ರುತವತಾ ಸ್ವಸುತಸ್ಯ ತೇನ ಯಾಚಾಮಹೇ ತವ ಸುತಾಂ ದ್ವಿಜತಸ್ಯ ಹೇತೋಃ ಅನ್ಯೋನ್ಯ ಸಂಘಟನಮೇತು ಮಣಿದ್ವಯಂ ತತ್. ಆ ಇಬ್ಬರು ಹೇಳಿದರು, ಬ್ರಾಹ್ಮಣೋತ್ತಮ, ವಿದ್ಯೆ ಶ್ರುತ ವಯಃ ಕುಲ ವೃತ್ತ ಧರ್ಮೈ, ವಿದ್ಯೆ, ವಯಸ್ಸು, ವಂಶ, ನಡವಳಿಕೆ, ಧರ್ಮಾಚರಣೆ ಇವೆಲ್ಲವುದರಲ್ಲಿಯೂ ಇಬ್ಬರಲ್ಲಿಯೂ ಸಾಮ್ಯವಿದೆ. ಆದ್ದರಿಂದ ಈ ಎರಡೂ ಮಣಿಗಳನ್ನು ಸೇರಿಸ್ಬಿಟ್ರೆ ಅತ್ಯದ್ಭುತವಾದಂತಹ ಜೋಡಿಗಳಾಗಿರ್ತಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ನಮ್ಮ ವಿಶ್ವರೂಪರ ತಂದೆಯವರು ಹೇಳಿದ್ದಾರೆ. ಮಹ್ಯಂ ತದುಕ್ತಮಭಿರೋಚತ ಏವ ವಿಪ್ರೌ ಪೃಷ್ಟ್ವಾ ವಧೂಂ ಮಮ ಪುನಃ ಕರವಾಣಿ ನಿತ್ಯಂ ಕನ್ಯಾ ಪ್ರದಾನಮಿದಮಾಯತತೆ ವಧೂಷು ನೋಚೇತ್ ಅಮೂಹು ವ್ಯಸನ ಸಕ್ತಿಷು ಪೀಡಯೇಯುಹು. ಅದಕ್ಕೆ ಉಭಯ ಭಾರತೀಯ ತಂದೆ ಹೇಳ್ತಾರೆ, ಬ್ರಾಹ್ಮಣರೇ, ಆತನು ಹೇಳಿ ಕಳಿಸಿರುವಂತಹ ಮಾತು ನನಗೆ ತುಂಬ ಸಂತೋಷವಾಗಿದೆ. ನನಗೇನೋ ಸಮ್ಮತಿ ಇದೆ. ಒಂದು ಮಾತು ನನ್ನ ಪತ್ನಿಯನ್ನು ಕೇಳಿಬಿಡ್ತೀನಿ. ಪೃಷ್ಟ್ವಾ ವಧೂಂ ಮಮ ಪುನಃ ಕರವಾಣಿ ನಿತ್ಯಂ.
ಅವಳನ್ನ ಒಂದು ಮಾತು ಕೇಳಿಬಿಡ್ತೀನಿ. ಯಾಕೆ ಅಂದರೆ ಕನ್ಯಾಪ್ರದಾನ ಅನ್ನುವಂಥದ್ದರಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂತಹ ಒಂದು ಆಸೆ, ಆಸಕ್ತಿ. ನಾಳೆ ಏನಾದರೂ ತೊಂದರೆ ಆದರೆ ನಮ್ಮನ್ನು ತುಂಬ ಪೀಡಿಸ್ತಾರೆ. ಆದ್ದರಿಂದ ಒಂದು ಸರ್ತಿ ನನ್ನ ಪತ್ನಿಯನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಭಾರ್ಯಾಮ ಪೃಚ್ಛದಥ ಕಿಂ ಕರವಾವ ಭದ್ರೇ ವಿಪ್ರೌ ವರೀತು ಮನಸೌ ಖಲು ರಾಜಗೇಹಾತ್ ಏತಾಂ ಸುತಾಂ ಸುತನಿಭಾತವ ಯಾಸ್ತಿ ಕನ್ಯಾ ಬ್ರೂಹಿ ತ್ವಮೇಕಮನುಮಾಯ ಪುನರ್ನ ವಾಚ್ಯಂ. ತನ್ನ ಪತ್ನಿಯ ಬಳಿ ಹೋಗಿ, ಅಮ್ಮ ಸೌಮ್ಯೆ, ಭದ್ರೇ, ಈ ಇಬ್ಬರು ಬ್ರಾಹ್ಮಣರು ನಮ್ಮ ಮಗಳ ವಿವಾಹವನ್ನು ಮಾಡಿಕೊಡುವಂತಹ ಸಂದರ್ಭಕ್ಕಾಗಿ ರಾಜಮನೆ ಅಂದರೆ ದೊಡ್ಡ ಮನೆಯಿಂದ ಬಂದಿದ್ದಾರೆ. ನೀನು ಮಗಳನ್ನು ಪ್ರೀತಿಯಿಂದ ಸುತನ ರೀತಿಯಲ್ಲಿ ಬೆಳೆಸಿದ್ದೀಯ. ಏತಾಂ ಸುತಾಂ ಸುತನಿಭಾ ತವ ಯಾಸ್ತಿ ಕನ್ಯಾ ಬ್ರೂಹಿ ತ್ವಮೇಕಂ ಅನುಮಾಯ ಪುನರ್ನ ವಾಚ್ಯಂ. ಗಂಡು ಮಗನ ಥರ ನೀನು ಬೆಳೆಸ್ಬಿಟ್ಟಿದ್ದೀಯ. ಈಗ ನಾವು ಇದಕ್ಕೆ ಒಪ್ಕೊಳ್ಬೇಕಾ ಏನು, ಬೇಕೋ ಬೇಡವೋ ಅನ್ನುವಂಥದ್ದು ನಿಶ್ಚಯ ಮಾಡಿ ನನಗೆ ಹೇಳು. ಮಾತು ಕೊಟ್ಟ ಮೇಲೆ ತಿರುಗಿ ಉಲ್ಟಾ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಈ ರೀತಿ ಹೇಳು ಅಂತ ಆ ಉಭಯ ಭಾರತೀಯ ತಂದೆ ಆತನ ಪತ್ನಿಯ ಹತ್ರ ಹೇಳಿದ್ದಾನೆ. ಏನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ಇವತ್ತಿನ ಸಂಚಿಕೆಯನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸೋಣ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ